ಇವತ್ತು ಕ್ವಿಕ್ಕಾಗಿ ಈಸಿಯಾಗಿ ಆಗುವಂತಹ ಕ್ರಿಸ್ಪಿ ಬೆಂಡೆಕಾಯಿ ಫ್ರೈ ಸ್ನ್ಯಾಕ್ಸಿಗಾಗಿ ಯೂಸ್ ಮಾಡ್ಕೋಬೋದು ನೀವು. ಓಕೆನಾ? ಸೊ ಇದಕ್ಕೆ ನಾನು ಫ್ರೆಶ್ ಆಗಿರೋ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಒಂದು ಬೆಂಡೆಕಾಯಿನ 4 ಪೀಸಸ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ, ಆ್ಯಂಡ್ ಸ್ವಲ್ಪ ಧನಿಯದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇದ್ರ ಜೊತೆಗೆ ನಾನು ಸ್ವಲ್ಪ ಗರಂ ಮಸಾಲ. ಸೊ ಮಕ್ಕಳಿಗೆ ನೀವು ಔಟ್ಸೈಡ್ ಸ್ನ್ಯಾಕ್ಸ್ ಕುರ್ಕುರೆ ಅಂಥದ್ದೆಲ್ಲ ಕೊಡೋದಕ್ಕಿಂತ ಮನೆಯಲ್ಲಿ ಬೆಂಡೆಕಾಯಿ ಇದ್ದರೆ ಇದು ಬ್ರೈನ್ಗೆ ತುಂಬ ಒಳ್ಳೆಯದು. ಸೊ ನ್ಯಾಚುರಲ್ ಆಗಿ ಮನೆಯಲ್ಲಿ ನೀವು ಮಾಡ್ಕೊಳ್ಬೋದು. ಸೊ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಾಲ್ಟ್, ಮತ್ತು ನಾನು ಇದಕ್ಕೆ ಕಡಲೆ ಹಿಟ್ಟು ಗ್ರಾಮ್ ಫ್ಲೋರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ರಿಸ್ಪಿನೆಸ್ಗೋಸ್ಕರ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಆ್ಯಂಡ್ ಇದಕ್ಕೆ ನಾನು 1 ಸ್ಪೂನ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಸೊ 1 ಸ್ಪೂನ್ ಆಯಿಲ್. ಸೊ ಇದಿಷ್ಟನ್ನು ಹಾಕ್ಕೊಂಡು ನಾವು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಹಾಗೆ ಸ್ವಲ್ಪ ಅಜ್ವೈನ್ ಇದೆಯಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಜಸ್ಟ್ ಫ್ಲೇವರ್ ಮತ್ತು ಜೀರ್ಣ ಕ್ರಿಯೆಗೋಸ್ಕರ. ನಿಮಗೆ ಫ್ಲೇವರ್ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇದೀಗ ನಾನು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಡ್ರೈ ಇದೆಯಲ್ವಾ, ಅದಕ್ಕೆ ನಾನೀಗ ಲೈಟಾಗಿ ವಾಟರ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆಗಲಿ ಅಂತ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಮಸಾಲ ಬೆಂಡೆಕಾಯಿಗೆ ಹಿಡಿಯೋ ಥರ ಲೈಟಾಗಿ ವಾಟ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಬೆಂಡೆಕಾಯಲ್ಲಿ ಸ್ಟಿಕ್ಕಿನೆಸ್ ಇರೋದ್ರಿಂದ ನಾವು ವಾಟ್ರ್ ಆ್ಯಡ್ ಮಾಡಿದಾಗ ಈ ಥರ ಲೈಕ್ ಸ್ಟಿಕ್ಕಿ ಆಗುತ್ತೆ. ಸೊ ಇದನ್ನು ನಾನು ಈಗಲೇ ಸಪ್ರೇಟಾಗಿ ಒಂದೊಂದು ಪೀಸ್ನೇ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಅದನ್ನು ನಾನು ಆಯಿಲ್ಗೆ ಹಾಕಿ ಶಾಲೋ ಫ್ರೈ ಮಾಡ್ಕೊಳ್ತೀನಿ. ಸೊ ಈಗ ನಾನು ಈ ಥರ ಸಪ್ರೇಟಾಗಿ ಒಂದೊಂದನ್ನೇ ಎತ್ತಿ ಇಟ್ಕೊಂಡಿದ್ದೀನಿ. ನಾನೀಗ ಆಯಿಲ್ಗೆ ಹಾಕಿ ಶಾಲೋ ಫ್ರೈ ಮಾಡ್ತೀನಿ. ಅದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಇಷ್ಟೇ ಆಯಿಲ್ ತಗೊಂಡಿರೋದು. ಪ್ಯಾನ್ ಈಗ ಹೀಟಿಗೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆಯಿಲ್ ಹಾಕ್ಕೊಂಡಿಲ್ಲ, ಜಸ್ಟ್ ಅದು ಒಂದು ಫ್ರೈ ಆಗೋ ಥರ ನಾರ್ಮಲಾಗಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಆಯಿಲ್ ಹೀಟ್ ಆಗೋ ತನಕ ವೆಯ್ಟ್ ಮಾಡಿ. ಸೊ ಆಯಿಲ್ ಹೀಟ್ ಆಗಿದೆ ನೋಡಿ, ನಾನು ಚೆಕ್ ಮಾಡ್ಕೊಳ್ತೀನಿ. ಓಕೆನಾ? ಬಬಲ್ಸ್ ಬರ್ತಾಯಿದೆ. ಸೊ ಆಯಿಲ್ ಹೀಟ್ ಆಗಿದೆ. ನಾನೀಗ ಒಂದೊಂದನ್ನೇ ಫ್ರೈ ಮಾಡ್ಕೊಳ್ತೀನಿ. ಇದು ಈಸಿಯಾಗಿ ಕ್ವಿಕ್ಕಾಗಿ ಬೆಂಡೆಕಾಯಿ ನಿಮ್ಮ ಮನೇಲಿದ್ದರೆ ಮಿಕ್ಕಿದ್ದು ಖಾರದ ಪುಡಿ, ಅರಿಶಿನದ ಪುಡಿ ಇದೆಲ್ಲ ನಾರ್ಮಲ್ ಎಲ್ಲ ಮನೆಯಲ್ಲೂ ಸಿಗುವಂಥದ್ದು. ಸೊ ಜಸ್ಟ್ ಸಿಂಪಲ್ಲಾಗಿ ಈವ್ನಿಂಗ್ ಹೊತ್ತು ಮಕ್ಕಳು ಸ್ಕೂಲ್ ಆದಮೇಲೆ ಬಂದಾಗ ಔಟ್ಸೈಡ್ ಪ್ಯಾಕ್ಡ್ ಫುಡ್ ಕೊಡೋಕ್ಕಿಂತ ಇಂಥದ್ದು ಕೊಟ್ಟರೆ ಅವರೂ ಲೈಕ್ ಮಾಡ್ತಾರೆ. ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಹಾಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಗೈಸ್. ಓಕೆನಾ? ಸೊ ಇದು ಫೈನಲ್ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ಸೊ ನೋಡಿದ್ರಾ, ಇದರಲ್ಲಿ ಕಲಸಿರೋವಂಥದ್ದು ಏನು ಬಿಟ್ಕೊಳ್ಳಲ್ಲ, ಅದಾಗೆ ಇರುತ್ತೆ. ನೀವು ಹೆಚ್ಚೊತ್ತಿಗೆ ಕಲಸಿ ಇಡಬೇಕು ಅಂತಲೂ ಏನೂ ಇರೋಲ್ಲ, ಬಿಕಾಸ್ ಬೆಂಡೆಕಾಯಲ್ಲಿ ಸ್ಟಿಕ್ಕಿನೆಸ್ ಇರುತ್ತಲ್ವ. ಸೊ ಅದೇನು ಬಿಡೋದಿಲ್ಲ. ಜಸ್ಟ್ ನಾರ್ಮಲ್ ಫ್ಲೇಮಲ್ಲಿ ಇಟ್ಕೊಂಡು, ಸಿಮ್ಮಲ್ಲಿ ಇಟ್ಕೊಂಡು ಎರಡೂ ಕಡೆ ಬೇಯೋ ಥರ ಇದು ಮಾಡಿಕೊಡಿ ಅಷ್ಟೇ. ಸೊ ಇಲ್ಲಿ ನೋಡಿ ಆಗಿದೆ. ಆ್ಯಂಡ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಕ್ರಿಸ್ಪಿಯಾಗಿ ಬಂದಿದೆ. ಸೊ ನೋಡಿ,
ಫೈನಲಿ ಡನ್ ವಿತ್ ಬೆಂಡೆಕಾಯಿ ಕ್ರಿಸ್ಪಿ ಫ್ರೈ. ನೀವು ಒಂದ್ಸಲಿ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ನನ್ನ ಮಗಳಿಗೆ ತಿನ್ನಿಸಿ ಹೇಗೆ ರಿವ್ಯೂ ಬರುತ್ತೆ ಅಂತ ನೋಡೋಣ ಬನ್ನಿ. ಚೂರು ಚೂರು ತಿನ್ನು, ಒಂದೇ ಸಮನೆ ಬಾಯಿ ತೋರಿಸ್ಕೊಂಡ್ರೆ. ಹೆಂಗಿದೆ ಹೆಂಗಿದೆ ಹಾಂ, ಚೆನ್ನಾಗಿದೆಯಾ? ಕ್ರಿಸ್ಪಿ ಇದೆಯಾ? ಉಪ್ಪಿದೆಯಾ? ಖಾರ ಇದೆಯಾ? ಏನು ಮಾಡಬೇಕು ವಿಡಿಯೋ ನೋಡಿದವರು? ಇನ್ನೊಂದ್ಸಲಿ ತಿನ್ನು ಇಲ್ಲ ಹೇಳು, ಬೇಗ ಅವ್ರು ವೆಯ್ಟ್ ಮಾಡಲ್ಲ. ಆಮೇಲೆ ಕಮೆಂಟ್ ಯಾರಿಗೆ ಬಿಟ್ಟೆ? ಓಕೆ ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.